ಫ್ರೆಂಡ್ಸ್ ಇವನ್ನೆಲ್ಲ ಮತ್ತೆಲ್ಲ ಓದ ನೋಡೋಣ ಬರ್ರಿ ಎಲ್ಲೋಗೋಣ. ಅಯ್ಯ ರಾಜಣ್ಣ ಹಂಗೆ ಕೂತೀಯೋ ಮಾಡ್ಕೊಡ್ತಾರ ಬಾ ಹೋಳ್ಗಿ, ಹಂಗೆ ಯಾಕೆ ಮಾಡ್ತೀ? ಸ್ವಲ್ಪ ಲೇಟ್ ಆಗ್ತಾವು, ಏನಾಗಲ್ಲ. ಕೃಷ್ಣ ಊಟ ಮಾಡಲಿಲ್ಲ, ಇನ್ನು ಬೆಲ್ಲು ಹೊಡಿಲಿಲ್ವೇ? ಬೆಲ್ಲು ಹೊಡಿಯಂಗಿತ್ತು. ಇವತ್ತ ಮಾಡ್ತಾರೆ, ಟೈಮ್ ಆಗ್ಯದ ಹೌದು, ಆದರೂ ಪಾಪ ಮಾಡ್ಬೇಕಲ್ಲ ಹೆಣ್ಮಕ್ಳು. ಇಷ್ಟೆಲ್ಲ ಮಾಡಿ ಹೋಳ್ಗಿ ತುಪ್ಪ ಅಡಿಗೆ ಎಲ್ಲ ಮಾಡ್ಲಿಕತ್ತಾರ. ಹೇಳಪ್ಪ ಒಳಗೆ ಹೋಗೋಣಂತ. ಏನು ಹೇಳ್ತೀರ ಫ್ರೆಂಡ್ಸ್, ಹೊಟ್ಟೆ ಹಸದು ಹಣ್ಣಾಗಿ ಹೋಗಿದೆ. ಇನ್ನೂ ಅವರು ತಡ್ತಾನೇ ಇದ್ದಾರೆ ಹೋಳಿಗೆನ. ನನಗಂತೂ ಏನು ಹೊಟ್ಟೆಗೆ ಏನೂ ಇಲ್ಲ, ಸುಸ್ತಾಗ್ಬಿಟ್ಟಿದೆ, ಭಾಳ ಸುಸ್ತಾಗ್ಬಿಟ್ಟಿದೆ. ಸಬ್ಸ್ಕ್ರೈಬರ್ಸ್ ಬೇರೆ ಬರ್ತಾಯಿಲ್ಲ, ಅದಾರ ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂದರೆ ಯಾರು ಫೋನ್ಪೇ ಮಾಡಿದ್ರೆ ಒಂಚೂರು ಏನಾರು ತರಿಸ್ಕೋಬೋದು. ನಂಬರ್ ಹಾಕ್ಲಾ ಹೆಂಗೆ ಅಂತ ಗೊತ್ತಾಗ್ತಿಲ್ಲ ನನಗೂ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಊಟ ಹತ್ಬಿಟ್ಟಿದೆ ಫ್ರೆಂಡ್ಸ್. ಹಬ್ಬದ ಊಟ ಅಂದರೆ ಭಾಳ ಕಷ್ಟ ಆಗ್ಬಿಡುತ್ತೆ. ಏನು ಮಾಡೋಣ ಹೇಳಿ. ಮತ್ತೆ ಏನೋ ಮಾಡ್ತಾಯಿದ್ದಾರೆ ನೋಡಿ ನಮ್ಮ ಚಿಕ್ಕಮ್ಮ. ಮತ್ತಿನ್ನು ಹೂರ್ಣ ಹಾಕ್ತಾನೇ ಇದ್ದಾರೆ. ಭಾಳ ಕಷ್ಟ ಆಗ್ತಿದೆ ಫ್ರೆಂಡ್ಸ್, ನನಗೆ ಭಾಳ ಕಷ್ಟ ಆಗ್ತಿದೆ ನೋಡಿ. ಯಾವಾಗ ಆಗಬೇಕು ರೀ, ಯಾವಾಗ? ಭಾಳ ಹಿಂಸೆ, ಹೊಟ್ಟೆ ಏನೆಲ್ಲ ಬೆಳಗ್ಗೆಯಿಂದ ಖಾಲಿ ಆಗ್ಬಿಟ್ಟಿದೆ. ಟಿಫಿನೇ ಮಾಡಿಲ್ಲ. ಹೇಳಿ ಸಾಕಾಗ್ಬಿಟ್ಟಿದೆ, ಟಿಫಿನೇ ಮಾಡಿಲ್ಲ. ನಮ್ಮ ಚಿಕ್ಕಮ್ಮವ್ರು ಕೇಳೋಣ ಯಾವಾಗ ಆಗ್ತದೆ ಹೋಳಿಗೆ ಅಂತ. ಆಗ್ತದಪ್ಪ, ಈಗ ಭಾಳ ಹೊಟ್ಟೆ ಸಿಲಿಕತ್ತವ, ಜಲ್ದಿ ಮಾಡ್ತೀಯವಲ್ಲಿ. ಆಗ್ತದ, ಸ್ವಲ್ಪ ಗಟ್ಟಿ ಆಗ್ಬೇಕು. ಹೂರ್ಣ ಗಟ್ಟಿಯಾಗಿಂದ ಆಗ್ತದ ನೋಡಿ. ಹೂರ್ಣ ಗಟ್ಟಿ ಆಗ್ಬೇಕಂತ ನಾವು ಮಾತ್ರ ಗಟ್ಟಿನೇ ಆಗಿಲ್ಲ. ನಾವು ತಿನ್ಲಿಕ್ಕೆ ಗಟ್ಟಿ ಆಗ್ಬೇಕು, ಹೂರ್ಣ ಗಟ್ಟಿ ಆಗ್ಬೇಕು ಗೊತ್ತಾಗಲ್ದು. ಕಮೆಂಟಲ್ಲಿ ನೀವೇ ತಿಳಿಸಿ, ಬೇಗ ಬೇಗ ಮಾಡ್ರಿ ಅಂತ. ಆಗ್ತದ, ಈಗ ಲಗು ಲಗು ಆಗ್ತದಪ್ಪ, ಲಗು ಲಗು ಆಗ್ತದ. ಕಾಯ್ತಾ ಇರ್ರಿ ನೋಡಿ, ಎಲ್ಲರೂ ಕಾಯ್ತಾ ಇರ್ರಿ. ಹೂರ್ಣ ಅದಕ್ಕೆ ಸ್ವಲ್ಪ ತಡ ಆಗ್ಯದ ನೋಡಿ, ಎಲ್ಲರೂ ಕಾಯ್ತಾ ಇರ್ಬೇಕಂತ. ನೀವು ಕಾಯ್ತಾ ಇರ್ರಿ, ನಾವು ಕಾಯ್ತಾ ಇರೋಣ. ಯಾವ ರೇಂಜಿಗೆ ಹೋಳಿಗೆ ಬರುತ್ತಂತ ನೋಡೋಣ. ಓಕೆ ಬನ್ನಿ. ಹಾಂ, ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು ಏನು ಮಾಡೋದು, ತಿನ್ಬೇಕಂದ್ರೆ ವೆಯ್ಟ್ ಮಾಡಬೇಕಾಗುತ್ತೆ. ಹೊರಗಡೆ ಹೋದ್ರೆ ಕ್ಯಾರಲ್ಲೇ ಹೊಡಿತಾರೆ. ಅಲ್ವಾ, ನಮ್ಮ ಭಾಷೆ ಇದು, ಏನು ತಿಳ್ಕೊಬೇಡಿ, ಹಂಗೆ ಅಂತಿರ್ತೀವಿ. ಹಾಂ, ನಾನು ಸ್ವಲ್ಪ ಹೊತ್ತು ಕೈ ಜೋಡ್ಸೋಣ ಅಂತ ಬಂದೀನಿ ರೀ. ಭಾಳ ಕೈ ಹಿಡಿತಾವು, ಯಾಕಂದ್ರೆ ಹೂರ್ಣದ್ವಲ್ಲ, ಹಾಗಾಗಿ ಸ್ವಲ್ಪ ಲಟ್ಟಿಸ್ಕೊಟ್ಟು ಹೋದ್ರೆ ಪಟ ಪಟ ಆಗ್ತಾವ ಅಂತ ಬಂದೀನಿ ರೀ. ಮುಗಿಸೋಣ, ಪಟ ಪಟ ಮುಗಿಸೋಣ, ಊಟಕ್ಕೆ ರೆಡಿ ಮಾಡೋಣಂತ. 1 ಗಂಟೆ ಆಗ್ಯದ, ಊಟ ಮಾಡೋಣಂತ್ರಿ ಜಲ್ದಿ ಜಲ್ದಿ. ತಡಿ ಹಾಕ್ತೀನಿ ನೋಡ್ರಿ, ನಮಗೆ ಬಂದಾಗ ಮಾಡೀವಿ ಇಷ್ಟಿಷ್ಟು. ನೋಡ್ರಿ, ಹಿಂಗೆ ತುಂಬ್ಲಿಕ್ಕತ್ತಾರ, ಚಂದಾಗಿ ತುಂಬ್ಲಿಕ್ಕತ್ತಾರ ನೋಡ್ರಿ. ಹಿಂಗೆ ತುಂಬ್ಕೋಬೇಕು ಚಂದಾಗಿ. ಕಣಕ ಎಲ್ಲ ಚಲೋ ಬಂದ್ರೆ ನಿಮ್ಗೆ ಏನು ಕೈ ಹಿಡಿಯಲ್ಲ ಮಾಡವು. ಸ್ವಲ್ಪ ಇವತ್ತು ಹೂರ್ಣ ಸ್ವಲ್ಪ ಕೈ ಕೊಟ್ಟದ, ಸ್ವಲ್ಪ ಕೈ ಕೊಟ್ಟು, ಹಂಗಾಗಿ ಸ್ವಲ್ಪ ಲೇಟ್ ಆಗಿದೆ. ಆದರೂ ಚಲೋ ಬರ್ಲಿಕ್ಕತ್ತಾವ್ರಿ ನೋಡ್ರಿ, ಮಸ್ತ್ ಬರ್ಲಿಕ್ಕತ್ತಾವು. ಕೊನೆಗೂ ನಾವು ಹೂರ್ಣದ ಹೋಳಿಗೆ ಮಾಡೋದನ್ನು ಸಕ್ಸಸ್ಫುಲ್ಲಾಗಿ ಮುಗಿಸಿದ್ವಿ ಫ್ರೆಂಡ್ಸ್, ಮುಗಿಸಿದ್ವಿ. ನನ್ ಚಿನ್ನ, ನನ್ ಬಂಗಾರ, ನಾನ್ ನಿನ್ ಸಾಕಿದ್ದಕ್ಕೂ ಸಾರ್ಥಕವಾಯ್ತು ಕಣೋ. ನೀವು ಆದಷ್ಟು ಬೇಗ 10K ಸಬ್ಸ್ಕ್ರೈಬರ್ಸ್ ಆಗಿ ಮತ್ತೆ ಹೂರ್ಣದ ಊಟನ ಹಾಕ್ಸೋಣ, ಎಲ್ರಿಗೂ ಹಾಕ್ಸೋಣ. ಎಲ್ಲರೂ ಬೇಗ ಆದಷ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬೇಗ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಚೆನ್ನಾಗಿರುತ್ತೆ ನೋಡಿ. ಪಟ 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 ಮಾಡೋಣ. ಇವತ್ತೇನು ಇದಿಲ್ರಿ, ಹಬ್ಬ ಹುಣ್ಣಿಮೆ ಏನಿಲ್ಲ. ತಿನ್ಬೇಕನ್ಸ್ತು ಹಂಗಾಗಿ ಮಾಡ್ಲಿಕತ್ತೀವಿ. ತಿನ್ಬೇಕನ್ಸ್ದಾಗ ಮಾಡಿ ತಿಂದ್ಬಿಡ್ಬೇಕ್ರಿ ಅಷ್ಟೇ. ಹಾಂ, ಹೆಂಗೆ ಅನಿಸ್ತದ ನಿಮ್ಗೆ ನಮ್ಮ ಚಾನಲ್ಲು? ಯಾರ್ಯಾರು ನೋಡ್ಲಿಕತ್ತೀರಿ ನಮ್ಮ ಚಾನಲ್ನ ಕಮೆಂಟ್ ಮಾಡಿರಿ. ಸುಮ್ಮನೆ ನೋಡ್ತೀರಿ, ಕಮೆಂಟ್ ಮಾಡಿರಿ. ಏನೇನು ಮಾಡ್ಬೋದು, ಇನ್ನೂ ಏನು ಐಡಿಯಾಸ್ ಕೊಡ್ರಿ.
ಚೆನ್ನಾಗಿ ಎಣ್ಣೆ ಹಚ್ಚಿ ನೀವು ಕಾದ ಇದು ತವದ ಮೇಲೆ ಹಾಕಿ ಈ ಥರ ಚೆನ್ನಾಗಿ ಬರುತ್ತೆ. ಇದು ತೋರಿಸಿ, ಎಣ್ಣೆ ಹಚ್ಚಿದಷ್ಟು ನಿಮಗೆ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ. ಇಷ್ಟೆ ಫ್ರೆಂಡ್ಸ್, ನೋಡಿ ನಮ್ಮ ಚಿಕ್ಕಮ್ಮ ಹೋಳಿಗೆ ಮಾಡ್ತಾ ಇದ್ದಾರೆ. ಆದರೆ ಅದು ಇನ್ನೂ ಸ್ವಲ್ಪ ಹೂರಣ ಹಿಡಿಬೇಕು, ಗಟ್ಟಿ ಆಗಬೇಕಂತೆ. ಒಂದು ಟ್ರಯಲ್ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ. ನೋಡಿ ಫ್ರೆಂಡ್ಸ್, ಮಾಡ್ತಾಯಿದ್ದಾರೆ ಬರ್ತಾಯಿದೆ ಚೆನ್ನಾಗಿ. ಆದರೂ ಅದು ಸ್ವಲ್ಪ ಹೂರಣ ಗಟ್ಟಿ ಆಗಬೇಕು. ನೋಡ್ಕೊಂಬರೋಣ ಹೂರಣ ಎಲ್ಲಿಟ್ಟಿದ್ದಾರಂತ. ಇಲ್ಲಿ ಫ್ಯಾನಿಗೆ ಇಟ್ಟಿದ್ದಾರೆ ಫ್ರೆಂಡ್ಸ್ ಹೂರಣನ ಸ್ವಲ್ಪ ಗಟ್ಟಿಯಾಗಲಿ ಅಂತ. ನೋಡಿ ಹೂರಣ ಗಟ್ಟಿಯಾಗಲಿ ಅಂತ ಫ್ಯಾನಿಗೆ ಇಟ್ಟಿದ್ದಾರೆ. ಸ್ವಲ್ಪ ಗಟ್ಟಿ ಆಗ್ಬೇಕು ಅದಿನ್ನು, ಇಲ್ಲಾಂದರೆ ಲಟ್ಸೋಕ್ಕೆ ಚೆನ್ನಾಗಿ ಬರಲ್ಲ. ಹಂಗಾಗಿ ನೋಡಿ ಲಾಗಿನ್ ಟೈಮು, ಹಂಗಾಗಿ ಇಲ್ಲಿ ಇಟ್ಟಿದ್ದೀನಿ ನಾನು. ಅದ್ರ ಪಾಡಿಗೆ ಅದಿದೆ, ಏನಾರು ಇದ್ದರೆ ನೋಡ್ತೀನಿ. ಇಲ್ಲಿ ಸೈಡಿಗೆ ಮೂವಿ ಓಡ್ತಾ ಇದೆ. ಇಲ್ಲಿ ಒಳಗೆ ಫ್ರೆಂಡ್ಸ್ ಫೈನಲಿ ಹೋಳಿಗೆ ರೆಡಿ ಇದೆ ಅಂತಾರಪ್ಪ. ಎಲ್ಲರೂ ತಿನ್ನೋಣ ಬನ್ನಿ. ನೋಡಿ ನಮ್ಮ ಬ್ರಾಹ್ಮಣರ ಊಟ ಎಷ್ಟು ಸಾಕಾಗಿದೆ ನೋಡಿ. ಬನ್ನಿ ಕೂತ್ಕೊಂಡು ಎಲ್ಲರೂ ನಮ್ಮ ಜೊತೆ ಊಟ ಮಾಡೋಣ ಬನ್ನಿ. ಹೆಂಗಿದೆ ಟೇಸ್ಟ್ ಹೋಳಿಗೆ, ತುಪ್ಪ, ಉಪ್ಪಿನಕಾಯಿ, ಕೋಸಂಬರಿ, ಆಮೇಲೆ ಯಾವ ಪಲ್ಯ ಇದು ಬೆಂಡೆಕಾಯಿ ಪಲ್ಯ, ಅನ್ನ, ಹುಳಿ ಎಲ್ಲ. ಇದಂತೂ ಸೂಪರಾಗಿದೆ ಟೇಸ್ಟು, ಆಸಮ್. ನೋಡಿ ಫ್ರೆಂಡ್ಸ್, ಹೋಳಿಗೆ, ತುಪ್ಪ, ಬೆಂಡೆಕಾಯಿ ಪಲ್ಯ, ಕೋಸಂಬರಿ, ಉಪ್ಪಿನಕಾಯಿ, ಅನ್ನ, ಹುಳಿ ಎಲ್ಲನೂ ರೆಡಿ ಇದೆ. ಬನ್ನಿ ಊಟ ಮಾಡೋಣ. ಬ್ರಾಹ್ಮಣರ ಊಟ ಅದ್ಭುತವಾಗಿರುತ್ತೆ ಟೇಸ್ಟು. ನನಗಂತೂ ಹೊಟ್ಟೆ ಹಸಿತಾ ಇದೆ ಈಗ. ಲೇಟಾಗಿರೋದಕ್ಕೂ ಇದು ಸಿಕ್ಕಿರೋದಕ್ಕೂ ಸೂಪರಾಗಿದೆ. ಸಾಕಾದಾಗ ಬ್ಯಾಟಿಂಗ್ ಮಾಡಿ ನಿಮಗೆ ಆಮೇಲೆ ಸಿಗ್ತೀನಿ. ನಾನು ನಮ್ಮ ತಂಗಿಗೆ ಊಟ ಮಾಡ್ತೀವಿ. ಓಕೆ ಬನ್ನಿ. ಫೈನಲಿ ಹೋಳಿಗೆ ಬಂದಿದೆ ನಮ್ಮ ತಂಗಿ ಹತ್ರ. ಟೇಸ್ಟ್ ಮಾಡ್ತಾ ಇದ್ದಾಳೆ. ದಿ ಫಸ್ಟ್ ಬೈಟ್ ನೋಡಿ, ತುಪ್ಪ ಹಾಕಿದ್ದಾರೆ, ಕಾಣ್ತಾ ಇದೆಯಾ? ತಗೊಳವಾ? ಟೇಸ್ಟ್ ಮಾಡೋಕ್ಕೆ ಫಸ್ಟ್ ನನಗೆ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಟೇಸ್ಟ್ ಮಾಡ್ತಾ ಇದ್ದಾಳೆ ನಮ್ಮ ತಂಗಿ. ಹೋಳಿಗೆ ಹೆಂಗೆ ಬಂದಿದೆಯೋ ದೇವರೇ ಬಲ್ಲ. ನೋಡೋಣ. ತಿಂತಾ ಇದ್ದಾಳೆ ಫಸ್ಟ್ ಬೈಟ್. ಬಿಸಿ ಬಿಸಿ ಇದೆ. ಸೌಂಡು ಬಂದಿದೆ. ಹೆಂಗಿದೆ ಟೇಸ್ಟ್? ಚೆನ್ನಾಗಿದೆ ಫ್ರೆಂಡ್ಸ್, ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕಿದರೆ ಇನ್ನೂ ಸ್ವೀಟ್ ಆಗ್ತಿತ್ತು. ಬಟ್ ಅಷ್ಟೊತ್ತು ನಿಂತು ಮಾಡಿದ್ದಾರೆ, ಅದಕ್ಕೆ ಮೆಚ್ಚಬೇಕು. ಟೇಸ್ಟಿಗೆ ಒಂದು ಕೊಟ್ಟಿದ್ರು, ಚೆನ್ನಾಗಿದೆ. ಇವನಿಗೂ ಕೊಟ್ಟು ನೋಡೋಣ ಹೆಂಗಿದೆ ಅಂತ ನೋಡಿ ಹೇಳ್ತೇನೆ ತಡೀರಿ. ಸೊ ನಾನು ನೋಡ್ತೀನಿ ಟೇಸ್ಟ್ ಹೆಂಗಿದೆ ಅಂತ. ಒಂದು ಬೈಟ್ ನೋಡೋಣ. ಸೀರಿಯಸ್ಲಿ ಸಾಕಾದಾಗ ಮಾಡಿದ್ದಾರೆ ಫಸ್ಟ್ ಅಟೆಂಪ್ಟಲ್ಲೇ. ತುಂಬ ಚೆನ್ನಾಗಿದೆ. ಇನ್ನೊಂದು ಚೂರು ತುಪ್ಪ ಹಾಕ್ಕೊಂಡು ಬಸವನಗುಡಿಯಲ್ಲಿ ಇರುತ್ತಲ್ಲ ಏನೋ ಹೋಳಿಗೆ ಮನೆ, ಅದೇ ಥರ ಇದೆ. ಯಾಕೇಳಿ ಬ್ರಾಹ್ಮಣರ ಕೈ ರುಚಿ ಇದು. ಅದ್ಭುತ. ಏನೋ ಡವ್ ಹೊಡಿಬೇಡ ಅಂತ ಹೇಳ್ಬಿಡಿ. ಸೀರಿಯಸ್ಲಿ ಚೆನ್ನಾಗಿ ಮಾಡಿದ್ದಾರೆ ಪಾಪ. ನೋಡಿ ಚೆನ್ನಾಗಿದೆ ಕಾಂಬಿನೇಷನ್. ಹೂರಣ ಗಿರಣ ಎಲ್ಲ ಸಕ್ಕದಾಗಿ ಬಂದಿದೆ. ತಿನ್ನೋವಾಗ ವಿಡಿಯೋ ಮಾಡೋಕ್ಕೆ ಮನಸ್ಸು ಬರಲ್ಲ, ತಿಂತಾ ಇರಬೇಕು. ಸೂಪರಾಗಿದೆ. ಹೇಳ್ದಲ್ಲ, ನಮ್ಮದು 10K ಫಾಲೋವರ್ಸ್ ಆದಾಗ 101% ಸೆಲೆಬ್ರೇಟ್ ಮಾಡೋಣ. ಓಕೆ, ತಿನ್ಬಿಟ್ಟು ಆಮೇಲೆ ಸಿಗೋಣ. ಸಮನ ಅಂತ ಎಲ್ಲ ಗುರುರಿಗೂ ನಮಸ್ಕಾರ. ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿರಿಗೆ ಎಲ್ರಿಗೂ 3 ಸ್ಟೇಜ್ ಮೇಲೆ ಬರ್ತಾ ಇದೀವಿ. ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಇದೇ ಥರ ಕೊಡ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತಂದ್ರೆ ನಮ್ಮಂಥ ಚಿಕ್ಕ ಚಿಕ್ಕ ಕಲಾವಿದರು ಸ್ವಲ್ಪ ಹೆಂಗೋ ಬೆಳ್ಕೊಂಡ್ಬಿಡ್ತೀವಿ.